ಕಾಂಗ್ರೆಸ್ಸಿಗರಿಂದ ಕುಚೋದ್ಯದ ಟೀಕೆ ಟಿಪ್ಪಣಿ. ಮೊನ್ನೆ ನವರಾತ್ರಿಯ ಮೊದಲ ದಿನದಿಂದ ರಾಷ್ಟ್ರಾದ್ಯಂತ ಜಾರಿಗೆ ಬಂದ ಪರಿಷ್ಕೃತ GST ತೆರಿಗೆ ದರಗಳ ಬಗ್ಗೆ ಅದ್ಯಾಕೋ ಕರ್ನಾಟಕದ ಕಾಂಗ್ರೆಸ್ಸಿಗರು, ಹಿರಿಯ ಕಾಂಗ್ರೆಸ್ಸಿಗರು ದಿನಕ್ಕೊಬ್ಬರಂತೆ ಕುಚೋದ್ಯದ ಕುತಂತ್ರದ ಕುಯುಕ್ತಿಯ ಟೀಕೆ ಟಿಪ್ಪಣಿಗಳನ್ನು ಬಿತ್ತರಿಸ್ತಾ ಇರೋದು ಅತ್ಯಂತ ದುರದೃಷ್ಟಕರ ಬೆಳವಣಿಗೆ. ನವರಾತ್ರಿ ಹಬ್ಬದ ಸಂಭ್ರಮದಲ್ಲಿ ಮುಖ್ಯಮಂತ್ರಿಯವರ ಆದಿಯಾಗಿ ಹಿರಿಯ ತಲೆಮಾರಿನ, ಮಧ್ಯಮ ತಲೆಮಾರಿನ ಕಾಂಗ್ರೆಸ್ ನಾಯಕರುಗಳೆಲ್ಲ ಮನಸೋ ಇಚ್ಛೆ ಟೀಕೆ ಟಿಪ್ಪಣಿಗಳನ್ನು ಬಿತ್ತರಿಸ್ತಾ ಇದ್ದಾರೆ. ಹೌದು, ಕಾಂಗ್ರೆಸ್ಸಿಗರ ಮನೋಧರ್ಮವೇ ಅಂಥದ್ದು. 1971ರ ಆ ಗರೀಬಿ ಹಟಾವೋ ಆರ್ಥಿಕ ವ್ಯವಸ್ಥೆಯ ಗುಂಗಿನಲ್ಲೇ ಸಾಗಿ ಬಂದ ಕಾಂಗ್ರೆಸ್ಸಿಗರಿಗೆ 1991ರಿಂದ 1991 ಕರಾರು ವಾಕ್ಯ ಹೇಳೋದಾದರೆ 1991 ಜುಲೈ 24ರಂದು ಅವರದೇ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸಮ್ಮಿಶ್ರ ಸರ್ಕಾರ, ಅಂದರೆ PV ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದ ಸರ್ಕಾರ ಜಾರಿಗೊಳಿಸಿದ ಹೊಸ ಆರ್ಥಿಕ ನೀತಿಯ ಬಗ್ಗೆ ಇವತ್ತಿಗೂ ಕೂಡ ಅವರಿಗೆ ಗೌರವೇ ಮೂಡುವ ಹಾಗೆ ಕಾಡ್ತಾ ಇಲ್ಲ. ಅವತ್ತು ರಾಷ್ಟ್ರದ ಹಣಕಾಸು ಸಚಿವರಾಗಿ ಡಾಕ್ಟರ್ ಮನಮೋಹನ್ ಸಿಂಗರು ಜಾರಿಗೊಳಿಸಿದ ಜಾಗತೀಕರಣ ಆಧಾರಿತ ಆರ್ಥಿಕ ನೀತಿಯ ಬಗ್ಗೆ ಇವತ್ತಿಗೂ ಕೂಡ ಅವರಿಗೆ ಮನವರಿಕೆ ಆಗೇ ಇಲ್ಲ. ಯಾಕೋ ಆ ಹಿಂದಿನ ಲೈಸೆನ್ಸ್ ಪರ್ಮಿಟ್ ರಾಜ್ಯದಲ್ಲಿ ತಾವು ಅನುಭವಿಸ್ತಾ ಇದ್ದ ಸುಖ ಸವಲತ್ತುಗಳೆಲ್ಲ ಲಭಿಸ್ತಾ ಇಲ್ವಲ್ಲ, ಬಡವರಿಗೆ ಮೋಡಿ ಮಾಡಿ ಚುನಾವಣೆ ಗೆಲ್ಲೋ ತಂತ್ರಗಾರಿಕೆ ವಿಫಲವಾಗ್ತಾ ಬಂತಲ್ಲ ಅಂತ ಅವ್ರಿಗೆ ಕಾಡ್ತಾ ಇರ್ಬೋದು, ಇವತ್ತಿಗೂ ಕಿರಿಕಿರಿ ಆಗ್ತಾ ಇರ್ಬೋದು. ನೋಡಿ, ಆ ತಲೆಮಾರಿನ ಹಿರಿಯ ಕಾಂಗ್ರೆಸ್ಸಿಗರ ಪೈಕಿ ಒಬ್ಬರಾಗಿರೋ ವಿಧಾನ ಪರಿಷತ್ ಸದಸ್ಯ ಮತ್ತು ವಿಧಾನ ಪರಿಷತ್ತಿನಲ್ಲಿ ಒಂದು ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದ BK ಹರಿಪ್ರಸಾದ್ ಅದು ಯಾಕೆ GST ಪರಿಷ್ಕರಣೆ ಮಾಡಿದ್ರಿಂದ 8 ವರ್ಷಗಳ ಕಾಲ ಇವರು ಬಡವರ ರಕ್ತ ಹೀರಿದ್ರು, ಆದರೆ ಈಗ ಜನರಿಗೆ ಸಂಭ್ರಮ ಆಚರಿಸಲಿಕ್ಕೆ ಕರೆ ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಟೀಕೆ ಮಾಡಿದ್ದಾರೆ. 8 ವರ್ಷಗಳ ಕಾಲ ಅಂದರೆ ಏಕರೂಪ ತೆರಿಗೆ ವ್ಯವಸ್ಥೆ ಬಂದು 8 ವರ್ಷಗಳಾಯಿತು. 8 ವರ್ಷಗಳ ಕಾಲ ಹೆಚ್ಚುವರಿ ತೆರಿಗೆ ಭಾರ ಹಾಕಿಬಿಟ್ಟು ಬಡವರ ರಕ್ತ ಹೀರಿದ್ರು, ಇದೀಗ ಪ್ರಾಯಶ್ಚಿತ್ತ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ BK ಹರಿಪ್ರಸಾದ್. GST ರಾಷ್ಟ್ರೀಯ ಮಂಡಳಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ರಾಯಭಾರಿಯಾಗಿದ್ದ ಕೃಷ್ಣ ಬೈರೇಗೌಡರಂತೂ ಮೊದಲನೇ ದಿವಸವೇ ಹೇಳಿಬಿಟ್ರು, ಇದರಿಂದ ರಾಜ್ಯಗಳ ಆರ್ಥಿಕ ವ್ಯವಸ್ಥೆ ಹಾಳಾಗಿ ಹೋಗ್ಬಿಡುತ್ತೆ, ಕೇಂದ್ರ ಸರ್ಕಾರ ತನ್ನ ನಿಯಂತ್ರಣವನ್ನು ಬೀಗೊಳಿಸ್ತಾ ಇದೆ ಅಂತಂದ್ಬಿಟ್ಟು ಆ ರಾಷ್ಟ್ರೀಯ ಮಂಡಳಿ ಸಭೆಯಿಂದ ಹೊರಗೆ ಬಂದ ಮೇಲೆ ಕೃಷ್ಣ ಬೈರೇಗೌಡರು ಈಗಾಗಲೇ ಪ್ರತಿಕ್ರಿಯೆ ತೋರಿದ್ದನ್ನು ನಾವು ಚರ್ಚೆ ಮಾಡಿದ್ದೇವೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನವರಾತ್ರಿ ಹಬ್ಬದ ಸಂಭ್ರಮದಲ್ಲೇ ಹೇಳಿದ್ದು, 8 ವರ್ಷಗಳ ಕಾಲ ಹೆಚ್ಚುವರೆಗೆ ತೆರಿಗೆ ಹಾಕಿದ್ರಲ್ಲ, ಅದನ್ನು ನಮಗೇನು ಮರುಪಾವತಿ ಮಾಡಿಕೊಡ್ತೀರಾ, ಏಕಾಏಕಿ ಅದನ್ನು ಕಡಿಮೆ ಮಾಡಿಬಿಟ್ಟು ನಮಗಾಗ್ತಿರೋ ನಷ್ಟವನ್ನು ತುಂಬಿಕೊಡ್ತೀರಾ ಮೋದಿಯವರೇ, ನೀವು ಜನರಿಗೆ ಜನಸಾಮಾನ್ಯರಿಗೆ ಟೋಪಿ ಹಾಕ್ತಾ ಇದ್ದೀರಿ ಅಂತಂದ್ಬಿಟ್ಟು 14 ಬಜೆಟ್ ಮಂಡಿಸಿರೋ ಸಿದ್ದರಾಮಯ್ಯನವರು ಕೂಡ ಅದೇ ರೀತಿಯ ಕಾಮೆಂಟ್ ಮಾಡ್ತಾ ಇದ್ದಾರೆ. ಇವರು ಕಾಂಗ್ರೆಸ್ಗೆ ಏನಾಗ್ಬಿಟ್ಟಿದೆ? ಹೌದು, ಜುಲೈ 1, 2017ರಿಂದ ಜಾರಿಗೆ ಬಂದ GST ತೆರಿಗೆ ವ್ಯವಸ್ಥೆ ಅವತ್ತು ಆರಂಭದ ದಿನದಿಂದಲೇ ಸಿದ್ದರಾಮಯ್ಯನವರೇ ಕರ್ನಾಟಕವನ್ನು ಆಳ್ತಾ ಇದ್ರು. 2017-2018ರ ಹಣಕಾಸು ವರ್ಷದಲ್ಲಿ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರವೇ ಇಲ್ಲಿತ್ತು. ಆವತ್ತಿನಿಂದ ಇವತ್ತಿನವರೆಗೂ ತಾವು ಅಧಿಕಾರಕ್ಕೆ ಬಂದಾಗಲೆಲ್ಲ GST ರಾಷ್ಟ್ರೀಯ ಮಂಡಳಿಗೆ ಕೃಷ್ಣ ಬೈರೇಗೌಡರನ್ನೇ ನಿಮ್ಮ ಪ್ರತಿನಿಧಿಯಾಗಿ ಕಳಿಸ್ಕೊಡ್ತಾ ಇದ್ರೆ. ಇದುವರೆಗಿನ GST ತೆರಿಗೆ ವ್ಯವಸ್ಥೆ ಅಥವಾ ತೆರಿಗೆ ಪರಿಷ್ಕರಣೆ ಇವೆಲ್ಲವೂ ಕೂಡ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕ ಸಚಿವರು ನಡೆಸಿದ ಸಾಮೂಹಿಕ ಚರ್ಚೆಯ ಫಲವಾಗಿ ಜಾರಿಗೆ ಬಂದಿರೋ ವ್ಯವಸ್ಥೆಗಳು. ಇವೆಲ್ಲ ತೆರಿಗೆ ದರಗಳನ್ನು ಆಗಾಗ್ಗೆ ಕಾಲಕ್ಕೆ ಪರಿಷ್ಕರಣೆ ಮಾಡ್ತಾ ಬಂದಿದ್ದೆ GST ರಾಷ್ಟ್ರೀಯ ಮಂಡಳಿ. ಅಂದರೆ ಸಹಕಾರಿ ಒಕ್ಕೂಟ ರಾಜ್ಯ ವ್ಯವಸ್ಥೆಯ ಒಂದು ಪ್ರತ್ಯಕ್ಷ ಅನುಷ್ಠಾನವಾಗಿ, ಪ್ರತ್ಯಕ್ಷ ಮಾದರಿಯಾಗಿ ಅಸ್ತಿತ್ವಕ್ಕೆ ಬಂದಿದೆ ಈ GST ರಾಷ್ಟ್ರೀಯ ಮಂಡಳಿ. ಎಲ್ಲ ರಾಜ್ಯಗಳ ಆರ್ಥಿಕ ಸಚಿವರು ಸಾಮೂಹಿಕವಾಗಿ ಕೈಗೊಂಡ ನಿರ್ಧಾರಗಳಿಂದ ಏಕಾಏಕಿ ದೂರ ಸರಿತಾ ಇದ್ದಾರೆ. ಇದುವರೆಗೂ ಸುಮ್ಮನಿದ್ರಿ. ಈ GST ತೆರಿಗೆ ವ್ಯವಸ್ಥೆ ಜಾರಿಗೆ ಬಂದ ಮೇಲೆ ತೆರಿಗೆ ಸಂಗ್ರಹಣೆ ಜಾಸ್ತಿ ಆಯಿತು. ಆಮೇಲೆ ವಿವಿಧ ವರ್ಗಗಳ ವ್ಯಾಪಾರಿಗಳು, ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರೋ ಉದ್ಯಮಿದಾರರು ಎಲ್ಲರೂ ಕೂಡ ಈ ತೆರಿಗೆ ಪಾವತಿಯ ಬಗ್ಗೆ ಹೆಚ್ಚಿನ ನಿಯತ್ತನ್ನು ತೋರ್ಲಿಕ್ಕೆ ಶುರು ಮಾಡಿದರು. ಟ್ಯಾಕ್ಸ್ ಕಂಪ್ಲಾಯನ್ಸ್, ತೆರಿಗೆ ವಂಚನೆ ಬದಲು ಸ್ವಲ್ಪ ಮಟ್ಟಿಗಾದರೂ ತೆರಿಗೆ ಪಾವತಿ ಮಾಡೋಣ ಅನ್ನೋ ಒಂದು ಜಾಗೃತಿ ನಮ್ಮ ವ್ಯಾಪಾರಿ ವರ್ಗದಲ್ಲಿ ಮೂಡಿದ್ದನ್ನು ನೀವು ಗಮನಿಸ್ತಾ ಇಲ್ವಾ? ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಇವತ್ತು ತಾವು ಕಳೆದ ಬಜೆಟ್ನಲ್ಲಿ 4 ಲಕ್ಷ ಕೋಟಿ ದಾಟಿದೆ ನಮ್ಮ ಬಜೆಟ್ಟು ಅಂತಂದ್ಬಿಟ್ಟು ತಾವೇ ಭಾಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ರೆ. ಇತ್ತೀಚೆಗಷ್ಟೇ ಇಡೀ ರಾಷ್ಟ್ರದಲ್ಲೇ 1,60,000 ಕೋಟಿ ತೆರಿಗೆ ಸಂಗ್ರಹಣೆ ಮಾಡೋದ್ರ ಮೂಲಕ
ಈ ನಂಬರ್ 2 ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ 3,60,000 ಕೋಟಿ ಆದರೆ ಕರ್ನಾಟಕ 1,60,000 ಕೋಟಿ ತೆರಿಗೆ ಸಂಗ್ರಹ ಮಾಡಿದೆ. ನೆರೆಯ ತಮಿಳುನಾಡು ತೆಲಂಗಾಣಕ್ಕಿಂತ ಜಾಸ್ತಿ, ಗುಜರಾತ್ಗಿಂತ ಜಾಸ್ತಿ ನಿಮ್ಮ ತೆರಿಗೆ ಸಂಗ್ರಹಣೆ ಅಂತ ಒಂದು ಸಾರಿ ನಿಮ್ಮಷ್ಟಕ್ಕೆ ನೀವೇ ಬೆನ್ನು ತಟ್ಕೊಳ್ತಾ ಇದ್ದೀರಿ. ಇದೀಗ ಸುಮಾರು 375 ಜೀವನ ಅವಶ್ಯಕ ವಸ್ತುಗಳು ಮತ್ತು ಇತರ ಸೇವೆಗಳ ತೆರಿಗೆ ಭಾರ ಕಡಿಮೆ ಮಾಡಿದ್ದಕ್ಕೆ ಜನಸಾಮಾನ್ಯರು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾ ಇರುವಾಗ ಈ ಆಳು ವರ್ಗಕ್ಕೆ ಯಾಕೆ ಈ ಪರಿಯಾದ ಕಿರಿಕಿರಿ? ಇಲ್ಲೂ ಕೂಡ ನಿಮ್ಮ ರಾಜಕೀಯ ವೈಷಮ್ಯದ ಸಣ್ಣತನಕ್ಕೆ ಯಾಕೆ ಅವಕಾಶ ಕೊಡ್ತಾ ಇದ್ದೀರಿ? ಜನಸಾಮಾನ್ಯರಿಗೆ ಗೊತ್ತಿರ್ಬೋದು, ಈ GST ತೆರಿಗೆ ಜಾರಿಗೆ ಬಂದ ಮೇಲೆ ಸುಮಾರು 17 ವಿವಿಧ ಥರದ ತೆರಿಗೆಗಳ ಭಾರದಿಂದ, ವೈವಿಧ್ಯಮಯ ತೆರಿಗೆಗಳ ಭಾರದಿಂದ ನರಳುತ್ತಾ ಇದ್ದ ಜನಸಾಮಾನ್ಯರು ಮತ್ತು ವ್ಯಾಪಾರಿ ವರ್ಗ ಮತ್ತು ಉದ್ಯಮದಾರರು ಅವರಿಗೆಲ್ಲರಿಗೂ ಆಗ್ತಾಯಿದ್ದ ಅಡೆತಡೆಗಳನ್ನು ನಿವಾರಿಸಿಬಿಟ್ಟು ಏಕರೂಪ ತೆರಿಗೆ ವ್ಯವಸ್ಥೆ ಜಾರಿಗೆ ಬಂತು. ಅಂದಹಾಗೆ ಈ ಏಕರೂಪ ತೆರಿಗೆ ಅನ್ನೋ ಯೋಚನೆ ಕೂಡ ಅದು ಅದು ಮೂಲತಃ ಕಾಂಗ್ರೆಸ್ಸಿಗರದ್ದ ಇನ್ನಾರದ್ದು ಅಲ್ಲ. ಈ ದೇಶದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಮೌನ ಕ್ರಾಂತಿಯನ್ನು ತಂದ ದಿವಂಗತ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ರ ಆರ್ಥಿಕ ಚಿಂತನೆ ಇದು. ಅದನ್ನು ಅನುಷ್ಠಾನ ಮಾಡಿದ್ದು ನರೇಂದ್ರ ಮೋದಿ. ನಿಮ್ಮದೇ ಪಕ್ಷದ ಪ್ರಧಾನಮಂತ್ರಿಯವರು ಅವರ ಚಿಂತನೆಯ ಪ್ರತಿಫಲವಾಗಿ ಹೊರಹೊಮ್ಮಿದ ಈ GST ತೆರಿಗೆ ವ್ಯವಸ್ಥೆ ಬಗ್ಗೆ ನೀವು ಯಾಕೆ ಇವತ್ತು ಈ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದೀರಿ? ಕುಯುಕ್ತಿಯ ಮತ್ತು ಕಟೋಕ್ತಿಯ ಮಾತುಗಳನ್ನು ಯಾಕೆ ಬಿತ್ತರಿಸ್ತಾ ಇದ್ದೀರಿ? ಅರ್ಥವಾಗ್ತಾ ಇಲ್ಲ. ಅಂದರೆ ಜನಸಾಮಾನ್ಯರಿಗೆ ಮೊದಲೆಲ್ಲ 95% ಇನ್ಕಮ್ ಟ್ಯಾಕ್ಸ್ ಹಾಕ್ತಾ ಇದ್ದ ಕಾಂಗ್ರೆಸ್ ಸರ್ಕಾರಗಳಿದ್ವು. ನಿಮ್ಮದೇ ಆರ್ಥಿಕ ಸಚಿವರಾದ ಪ್ರಣಬ್ ಮುಖರ್ಜಿಯವರು ವಿವಿಧ ಸೇವೆಗಳು ಮತ್ತು ಸರಕುಗಳ ಮೇಲೆ 70-90% ತೆರಿಗೆ ಹಾಕಿದ ಅನುಭವ ನಿಮ್ಮದು. ಆ ಸಂಭ್ರಮಾಚರಣೆ ಆಚರಿಸ್ತಾ ಇದ್ರಿ. ಬರ್ತಾ ಆರ್ಥಿಕ ಉದಾರೀಕರಣ ಜಾರಿಗೆ ಬಂದ ಮೇಲೆ ಜನಸಾಮಾನ್ಯರ ಮೇಲೆ ತೆರಿಗೆ ಭಾರ ಕಡಿಮೆ ಆಗ್ತಾ ಬಂತು. ಅನೇಕ ವಿದೇಶದಿಂದ ಆಮದು ಮಾಡಿಕೊಳ್ತಿದ್ದ ಸರಕುಗಳ ಮೇಲೆ ವಿಪರೀತ ತೆರಿಗೆ ಹಾಕ್ತಾ ಇದ್ರಿ. ಆ ತೆರಿಗೆ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಬಂತು. ಕೆಳಮಧ್ಯಮ ವರ್ಗ ಮತ್ತು ಬಡವರಿಗೆ ಸ್ವಲ್ಪ ನೆಮ್ಮದಿಯ ಬದುಕು ಸಾಧ್ಯವಾಗ್ತಿರೋದು. ಅದ್ರ ಬಗ್ಗೆ ನಿಮ್ಗೆ ಯಾಕೆ ಅಸೂಯೆ? ರಾಮಲಿಂಗಾರೆಡ್ಡಿಯವರಂತೂ ಈ GST ಪರಿಷ್ಕರಣೆ ಘೋಷಣೆ ಆಗ್ತಿದ್ದ ಹಾಗೆಯೇ ಜನಸಾಮಾನ್ಯರಿಗೆ ನೆಮ್ಮದಿ ಸಿಗುತ್ತೆ, ಆದರೆ ನಮ್ಮ ಸರ್ಕಾರಕ್ಕೆ ನಷ್ಟವಾಗುತ್ತೆ ಅಂತಂದ್ಬಿಟ್ಟು ಸರ್ಕಾರಕ್ಕೆ ಆಗ್ತಿದ್ದ ನಷ್ಟವನ್ನು ತಪ್ಪಿಸ್ಲಿಕ್ಕೆ ನೀವಾಗಲೇ ಒಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳನ್ನು ಜಾರಿಗೆ ತಂದುಬಿಟ್ಟು ವಿದ್ಯುತ್ ದರ, ನೀರಿನ ದರ, ಈ ಥರ ಅನೇಕ ದರಗಳು, ಸ್ಟ್ಯಾಂಪ್ ಡ್ಯೂಟಿ ದರ, ಆಸ್ತಿಗಳ ನೋಂದಣಿ ದರ ಎಲ್ಲವನ್ನು ಕೂಡ ಏರಿಸ್ತಾ ಬಂದುಬಿಟ್ರಿ. ಈಗಾಗಲೇ ಸುಮಾರು 1,20,000 ಕೋಟಿಯಷ್ಟು ಹೆಚ್ಚುವರಿ ತೆರಿಗೆಗಳನ್ನು ಜನರ ಮೇಲೆ ಹೇರಿಬಿಟ್ರಿ. ಈ ಕಾಂಗ್ರೆಸ್ಸಿಗರ ಮನೋಧರ್ಮ ಎಂಥದ್ದು ಅಂತಂದರೆ, ಇವರ ಬಡವರ ಪರ ಕಾಳಜಿಯ ಈ ಅವಸರದಲ್ಲಿ ತೆರಿಗೆದಾರರ ಬಗ್ಗೆ, ಪ್ರಾಮಾಣಿಕವಾಗಿ ತೆರಿಗೆ ಪಾವತಿ ಮಾಡ್ತಿರೋರ ಬಗ್ಗೆ ಒಂಥರ ನಿಷ್ಕಾಳಜಿ, ಮೊದಲಿಂದ ಒಂದು ಅಸಡ್ಡೆ ಮತ್ತು ನಿಷ್ಕಾಳಜಿ. ಅವರೆಲ್ಲ ಮಧ್ಯಮದವರು ವರ್ಗದವರು, ಅವರೆಲ್ಲ ಕಾಂಗ್ರೆಸ್ಗೆ ಓಟ್ ಕೊಡಲ್ಲ ಅಂತಂದ್ಬಿಟ್ಟು ನಿಮ್ಮ ವೋಟ್ ಬ್ಯಾಂಕ್ ಆಧಾರಿತ ಆ ಚಿಂತನೆ ಏನಿದೆ, ಆ ಸಿನಕತನ ಏನಿದೆ, ಅದನ್ನು ಇವತ್ತಿಗೂ ಅವ್ರು ಬಿಟ್ಟುಕೊಟ್ಟಿಲ್ಲ. ಈ ರಾಷ್ಟ್ರದ ಆರ್ಥಿಕ ವ್ಯವಸ್ಥೆಯನ್ನು ಮುನ್ನಡೆಸ್ತಾ ಇರೋರೇ ವಿದ್ಯಾವಂತ ಮಧ್ಯಮ ವರ್ಗದ ತಂತ್ರಜ್ಞರು, ವಿಜ್ಞಾನಿಗಳು ಮತ್ತು ನವತಲೆಮಾರಿನ ಈ ಆರ್ಥಿಕ ವ್ಯವಸ್ಥೆಯ ಚಾಲನ ಶಕ್ತಿ ಆಗಿರೋ ಆ ಯುವಕರು. ನಿಮಗೆ ಜನರೇಷನ್ Z ಅಂದರೆ ಹೊಸ ತಲೆಮಾರಿನ ಈ ನವೋದ್ಯಮಿಗಳ ಬಗ್ಗೆ ನಿಮಗೊಂಚೂರು ಗೌರವವಿಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಇವರೆಲ್ಲ ಮಿಡಲ್ ಕ್ಲಾಸ್ನವರು, ನಮಗೆ ಓಟ್ ಕೊಡಲ್ಲ, ನಮ್ದು ಏನೇ ಇದ್ದರೂ ಕೂಡ ದಲಿತರು, ಹಿಂದುಳಿದ ವರ್ಗದವರು, ಆದಿವಾಸಿಗಳು, ಅಲ್ಪಸಂಖ್ಯಾತರು ನಮಗೆ ಓಟ್ ಕೊಡ್ತಾರೆ ಅಂತನೋ ಆ ಮೂಢನಂಬಿಕೆಯಿಂದ ನೀವು ಇನ್ನೂ ಹೊರಗೆ ಬಂದಿಲ್ಲ. ದಯಮಾಡಿ ತೆರಿಗೆದಾರರನ್ನು ಸ್ವಲ್ಪ ಗೌರವದಿಂದ ಕಾಣೋ ಮನಸ್ಥಿತಿಯನ್ನು ರೂಢಿಸ್ಕೊಳ್ಳಿ, ನಿಮ್ಮ ಮನೋಧರ್ಮವನ್ನು ಬದಲಾಯಿಸ್ಕೊಳ್ಳಿ ಅಂತ ಈ ಕಾಂಗ್ರೆಸ್ಸಿಗರಿಗೆ ಜನಸಾಮಾನ್ಯರೇ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಇದೊಂದು ದುರದೃಷ್ಟಕರ ಬೆಳವಣಿಗೆ. ಇಡೀ ರಾಷ್ಟ್ರಾದ್ಯಂತ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡ್ತಿರೋ ಕಾಂಗ್ರೆಸ್ ಸರ್ಕಾರವೇ ಮೊನ್ನಿನ ತೆರಿಗೆ ಪರಿಷ್ಕರಣದ ಬಗ್ಗೆ, ತೆರಿಗೆ ಇಳಿತಾಯ ಮಾಡಿಬಿಟ್ಟು ಜನರ ಉಳಿತಾಯವನ್ನು ಹೆಚ್ಚಿಸೋ ಒಂದು ವ್ಯವಸ್ಥೆ ಜಾರಿಗೆ ಬಂದಿದ್ರ ಬಗ್ಗೆ ಸಂಭ್ರಮ ಪಡೋದ್ರ ಬದಲು, ಆ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋದ್ರ ಬದಲು ಕೇವಲ ಇದು ನರೇಂದ್ರ ಮೋದಿ ಜಾರಿಗೆ ತಂದಿದ್ದು ಅಂದ್ಬಿಟ್ಟು ನರೇಂದ್ರ ಮೋದಿಯ ಮೇಲಿನ ವ್ಯಕ್ತಿಗತ ಹಗೆತನವನ್ನು ಅದನ್ನು ಮುಂದಿಟ್ಕೊಂಡು ಬಾಯಿಗೆ ಬಂದಾಗೆ ಟೀಕೆ ಟಿಪ್ಪಣಿಗಳನ್ನ ಬಿತ್ತರಿಸೋದ್ರ ಮೂಲಕ ಜನಸಾಮಾನ್ಯರ ಮನಸ್ಸಿನ ನೆಮ್ಮದಿನ ಹಾಳು ಮಾಡಿಬಿಡಿ ಅಂತ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.